ಹಲೋ ಗೈಸ್, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಯಾವ ರೂಮಲ್ಲಿ ಸ್ಟೇ ಆಗಿದ್ದೆ ಅಂತ. ಗೋವಾದಲ್ಲಿ ನಾವು 4 ಡೇಸ್ ಇದ್ರಿ. 4 ಡೇಸ್ಗೂ ಕೂಡ ಒಂದೇ ಹೋಟೆಲಲ್ಲಿ ನಾವು ಸ್ಟೇ ಆಗಿದ್ರಿ. ಸೂಪರ್ ಆಗಿತ್ತು ಹೋಟೆಲು. ನಾವು ಯಾವ ರೀತಿ ಬುಕ್ ಮಾಡಿದ್ರಿ, ನನ್ನ ಪ್ರಕಾರ ನೀವು ಕೇಳಿದ್ರೆ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಬೆಸ್ಟ್ ಡೀಲ್ ಸಿಗುತ್ತೆ. ಆಫ್ಲೈನಲ್ಲಿ ಹೋದರೆ ಸುಮ್ಮನೆ ರೇಟ್ ಜಾಸ್ತಿ ಅಂತಾರೆ, 1,500 2,000 ಅಂತಾರೆ. ಅದೇ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ತುಂಬ ಸಕ್ಕತ್ತಾಗಿರುತ್ತೆ. ನಮ್ಮ ರೂಮ್ ಯಾವ ಥರ ಇತ್ತು, ನಾವು ಎಲ್ಲಿ ಸ್ಟೇ ಆದ್ರಿ, ನಾವು ಆ್ಯಕ್ಚುಲಿ ಬೆಂಗಳೂರಿಂದ ವಾಸ್ಕೋಗೆ ಬಂದ್ರಿ, ಅಂದರೆ ವಾಸ್ಕೋಡಿ ಗಾಮ ರೈಲ್ವೆ ಸ್ಟೇಷನ್ಗೆ ಬಂದ್ರಿ. ಅಲ್ಲಿಂದ ಕಲ್ಲಂಗುಟ್ ಬೀಚ್ಗೆ ನಾವು ಬಸ್ ಹತ್ತಿದ್ರಿ. ಬಸ್ನ ಇಳಿದ್ರಿ. ಬಸ್ ಇಳಿದಿದ ತಕ್ಷಣ ಅಪ್ಲಿಕೇಶನ್ ಓಪನ್ ಮಾಡಿದ್ರಿ. ಅಪ್ಲಿಕೇಶನ್ ಓಪನ್ ಮಾಡಿ ರೂಮ್ನ ಬುಕ್ಕಿಂಗ್ ಮಾಡಿದ್ರಿ ಗುರು. ರೂಮ್ನ ಬುಕ್ ಮಾಡಿದ್ರಿ. ಪಟ್ ಅಂತ ರೂಮ್ ಲೊಕೇಶನ್ಗೆ ಹೋದ್ರಿ. ನಾವು ಕಲ್ಲಂಗುಟ್ ಬಸ್ ಸ್ಟ್ಯಾಂಡಿಂದ ನಮ್ಮ ರೂಮ್ ಇದ್ದಿದ್ದು 2 ಕಿಲೋಮೀಟ್ರು, 2 ಕಿಲೋಮೀಟರ್ಸ್ ಆರಾಮಾಗಿ ವಾಕ್ ಮಾಡ್ಕೊಂಡು ಹೋದ್ರಿ. ಬೀಚ್ ಪಕ್ಕದಲ್ಲೇ ರೂಮ್ ಇರೋದು. ಇದೀಗ ನಾವು ಇದ್ದಂಥ ರೂಮ್ ಯಾವ ಥರ ಇತ್ತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಿಲ್ಡಿಂಗ್ ಸಮೇತ ನೋಡಿಸ್ತೀನಿ. ನೋಡ್ಬೋದು ವೀಕ್ಷಕರೇ, ಇದೇ ನಾನು ಇದ್ದಂಥ ರೂಮು. ನೋಡ್ಬೋದು ಯಾವ ಥರ ಇದೆ ಅಂತ. ಸಕ್ಕತ್ತಾಗಿದೆ. ಬಿಲ್ಡಿಂಗ್ ಎಲ್ಲ ಚೆನ್ನಾಗಿದೆ. ಒಂಥರ ಹೋಟೆಲ್ ಅಂತ ಹೇಳ್ಬೋದು. ಮುಂದೆ ರೆಸ್ಟೋರೆಂಟ್ ಕೂಡ ಇದೆ. ಈ ಒಂದು ಹೋಟೆಲ್ನ ನೇಮ್ ನೋಡೋದಾದರೆ ಒಂಥರ ಹೋಮ್ ಸ್ಟೇ ಇದ್ದಂಗೂ ಕೂಡ ಇತ್ತು. ಹೋಟೆಲ್ ನೇಮ್ ನೋಡೋದಾದರೆ ಬ್ಲೂ ರೇ ಹೋಟೆಲ್ ಅಂತ ಈ ಒಂದು ಹೆಸರು. ನೋಡ್ಬೋದು ಏನೇನೆಲ್ಲ ಹಾಕಿದ್ದಾರೆ ಅಂತ. ವಿಸಿಟರ್ಸ್ ನಾಟ್ ಅಲೌಡೆಡ್ ಇನ್ ದ ರೂಮ್, ನೋ ಎಂಟ್ರಿ ವಿತೌಟ್ ID ಪ್ರೂಫ್. ಚೆಕ್ ಇನ್ ಟೈಮ್ ನೋಡೋದಾದರೆ ಬೆಳಗ್ಗೆ 10 ಗಂಟೆಗೆ ಚೆಕ್ ಇನ್ನು, ಬೆಳಗ್ಗೆ 10 ಗಂಟೆಗೆ ಚೆಕ್ಔಟು. ಅಂದರೆ 10 ಗಂಟೆಗೆ ಬಂದರೆ ಮಾತ್ರನೇ ಚೆಕ್ ಇನ್ ಮಾಡ್ಕೊಳೋದು. ಅಥವಾ ನೀವು ಅಪ್ಲಿಕೇಶನಲ್ಲಿ ಬುಕ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ರಿಸೆಪ್ಷನ್ ನೋಡ್ಬೋದು ಯಾವ ಥರ ಇದೆ ಅಂತ. ಚೆನ್ನಾಗಿದೆ. ನಮಗೆ ಕೊಟ್ಟದಂಥ ರೂಮ್ ಬಂದು 1, ನಾವು ನಂಬರ್ 1 ಆಗಿರೋದ್ರಿಂದ ನಾವು ರೂಮ್ ನಂಬರ್ 1 ನಮಗೆ ಕೊಟ್ಟರು. ಯಾವ ಥರ ಇದೆ ನೋಡ್ಬೋದು. ನಮಗೆ ಡಬಲ್ ಕಾಟ್ ಬೆಡ್ಡು, AC ಕೂಡ ಇದೆ. ವಾಶ್ರೂಮ್ ನೋಡ್ಕೊಳ್ಳಿ, ವಾಶ್ರೂಮ್ ಯಾವ ಥರ ಇದೆ ಅಂತ. ನೀಟಾಗಿ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ನನ್ನ ಪ್ರಕಾರ ಒಂದು 4 ಸ್ಟಾರ್ ಕೊಡ್ಬೋದು ವಾಶ್ರೂಮ್ಗೆ. ಪ್ಲಸ್ ರೂಮ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಒಂದೇ ರೂಮು, ಅಲ್ಲಿ ನಿಮಗೆ ಬಾಲ್ಕನಿ ಕೂಡ ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಿದ್ದು. ಡಬಲ್ ಕಾಟ್ ಬೆಡ್ ಕೂಡ ಇದೆ. ಆರಾಮಾಗಿ 4 to 5 ಮೆಂಬರ್ಸ್ ಇರ್ಬೋದು. ನಾವು 3 ಮೆಂಬರ್ಸ್ ಇದ್ರಿ. AC ಕೂಡ ಇದೆ, ಹೊಸ AC. ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಬಾಲ್ಕನಿ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಬಾಲ್ಕನಿ ಚೆನ್ನಾಗಿದೆ. ನಮಗೆ ಬಿದ್ದಂಥ ಕಾಸ್ಟ್ ನೋಡೋದಾದರೆ 900 ರುಪೀಸ್ ಬಿಡ್ತು 24 ಅವರ್ಸ್ಗೆ. 10 ಗಂಟೆಗೆ ಚೆಕ್ ಇನ್ ಮಾಡಿದ್ರಿ, 10 ಗಂಟೆಗೆ ಚೆಕ್ಔಟ್ ಮಾಡಿರಿ. 900 ರುಪೀಸು 3 ಜನಕ್ಕೂ ಡಿವೈಡ್ ಮಾಡಿದ್ರೆ 300 ರುಪೀಸ್ ಪರ್ ಡೇ ನಮಗೆ ಬಿತ್ತು. ಸೂಪರ್ ಅಲ್ಲ. ನಾವು ಯಾವ ಅಪ್ಲಿಕೇಶನಲ್ಲಿ ಬುಕ್ ಮಾಡಿದ್ರಿ ನೋಡೋದಾದರೆ booking.com ಹಾಸ್ಟೆಲ್ ಆ್ಯಂಡ್ ಮೋರ್ ಅಪ್ಲಿಕೇಶನಲ್ಲಿ ಬುಕ್ ಮಾಡಿದ್ರಿ. ಬೆಸ್ಟ್ ಆಫರ್ ಕೊಟ್ಟರು booking.com ಅವರು. ಆರಾಮಾಗಿ ಬುಕ್ ಮಾಡಿದ್ರಿ. ಅಲ್ಲಿ ಹೋದ್ರಿ, 200 ರುಪೀಸ್ ಎಕ್ಸ್ಟ್ರಾ ಡೆಪಾಸಿಟ್ ಮಾಡಿದ್ರಿ. 4 ದಿವಸ ಇದ್ರಿ. ನಮಗೆ ಟೋಟಲ್ 4 ದಿವಸಕ್ಕೂ ಸೇರಿಸಿ ಎಷ್ಟಾಯ್ತಪ್ಪ ಅಂದರೆ ನಮಗೆ ತುಂಬ ಡಿಸ್ಕೌಂಟ್ ಎಲ್ಲ ಮಾಡ್ಕೊಂಡು ಕೊಟ್ಟರು. ನಾವು ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ರೀತಿಯ ಡಿಸ್ಕೌಂಟ್ ಕೂಡ ಕೊಟ್ಟರು. ಸ್ವಲ್ಪ ರೀತಿಯ ಡಿಸ್ಕೌಂಟ್ ಹಾಕೊಂಡಾದ್ಮೇಲೆ ನಮಗೆ ರೌಂಡ್ ಫಿಗರು ನಮಗೊಂದು 3,000 to 3,500 ಬಿತ್ತು 4 ದಿವಸಕ್ಕೆ ಅಷ್ಟೇ. ನಮಗೊಂದು ಸ್ವಲ್ಪ 500 to 600 ರುಪೀಸ್ ಡಿಸ್ಕೌಂಟ್ ಕೂಡ ಕೊಟ್ಟರು. ಸಖತ್ತಾಗಿತ್ತು ರೂಮ್ ಎಕ್ಸ್ಪೀರಿಯೆನ್ಸು. ಪ್ಲಸ್ ರೂಮಲ್ಲಿ ಯಾರ್ಯಾರೆಲ್ಲ ಇದ್ದರು ಅವರೆಲ್ಲ ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ನಮಗೆ ಈ ಒಂದು ರೂಮಿನ ಬೆಲೆ ನೋಡೋದಾದರೆ, ಈ ಒಂದು ಹೋಟೆಲಿನ ಬೆಲೆ ಸ್ವಲ್ಪ ಕಡಿಮೆ ಸಿಕ್ತು ಅಂತ ಹೇಳ್ಬೋದು. ಅದಕ್ಕೆ ನಾನು ಹೇಳೋದು ಇಷ್ಟೇ, ನೀವೇನೋ ಗೋವಾಗೆ ಹೋದರೆ ಒಬ್ಬರಿದ್ರೆ ಹಾಸ್ಟೆಲ್ಗೆ ಹೋಗಿ. ಹಾಸ್ಟೆಲಲ್ಲಿ ನಿಮಗೆ 200 ರುಪೀಸ್ 150 ರುಪೀಸಿಂದ ಸ್ಟೇಯಿಂಗ್ ಸಿಗುತ್ತೆ. ಡಾಮೆಂಟ್ರಿ ಥರ ಬೆಡ್ಸ್ ಎಲ್ಲ ಇರುತ್ತೆ. ಅಕಸ್ಮಾತ್ ನೀವೇನೋ ಇಬ್ಬರಿದ್ದೀರಾ ಅಂದರೆ ಬೆಟರು. ಇಬ್ಬರಿದ್ದೀರಾ ಅಂದರೆ ನೀವು ರೂಮ್ನ ಮಾಡ್ಕೊಳ್ಳಿ. ಹೋಟೆಲ್ಗಳು ಸುಮಾರಿದೆ. ನಾವು ಬ್ಲೂ ರೇ ಹೋಟೆಲಲ್ಲಿ ರೂಮ್ ಮಾಡ್ಕೊಂಡು ಅಲ್ಲಿಂದ ನಾವು ಸುತ್ತಾಡಿದ್ರಿ. ನಾವು ಇದ್ದಿದ್ದು ನಾರ್ತ್ ಗೋವಾದಲ್ಲಿ. ಸೌತ್ ಗೋವಾಗೂ ಹೋಗಬೇಕಂತ ಪ್ಲ್ಯಾನ್ ಇತ್ತು, ಆದರೆ ಸ್ವಲ್ಪ ಅಡಚಣೆಗಳೆಲ್ಲ ಆಯಿತು. ಅದಕ್ಕೆ ನಾವು ಸೌತ್ ಗೋವಾ ಟ್ರಿಪ್ನ ಕ್ಯಾನ್ಸಲ್ ಮಾಡಿ ನಾರ್ತ್ ಗೋವಾ ಟ್ರಿಪ್ನ ಮಾಡಿದ್ವಿ. ಸಖತ್ತಾಗಿತ್ತು ಗೋವಾ ಟ್ರಿಪ್ಪು. ಇದಾದಮೇಲೆ ಇನ್ನೊಂದು 2-3 ವೀಡಿಯೋ ಬರುತ್ತೆ. ಹೆವಿ ವೀಡಿಯೋಸ್ ಮಾಡಿಬಿಟ್ಟಿದ್ದೀನಿ ಗೋವಾದಲ್ಲಿ. ಇದು ವೀಕ್ಷಕರೇ ನಾವಿದ್ದಂಥ ರೂಮು ಯಾವ ರೀತಿ ಬುಕ್ ಮಾಡಿದ್ದು ಅಂತ. booking.com ಅಲ್ಲಿ ಬುಕ್ ಮಾಡಿದ್ದು. ಫಸ್ಟ್ ಡೇ ಬುಕ್ ಮಾಡಿ, ಇನ್ನು 3 ಡೇಸ್ ನಾವು ಮಾತಾಡಿದ್ದು. ಆರಾಮಾಗಿ ಕೊಟ್ಟರು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.